ನಾನು ಇವಾಗ ಬಂದಿರೋದಷ್ಟೇ. ಬಟ್ ಫಸ್ಟ್ ಸಿನಿಮಾನೇ ಹೀಗಾಯ್ತು ಅಂತ ತುಂಬಾ ಬೇಜಾರಿತ್ತು. ಯಾಕಂದ್ರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯ್ತು ಅವಾಗಿಂದ ನನಗೆ ಪ್ರತಿಯೊಂದ್ ಕಡೆಯಿಂದನೂ ಪ್ರೆಷರ್ ಬೀಳೋಕ್ ಶುರು ಆಯ್ತು. ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರ್ಲಿ ಅಥವಾ ಕಂಪ್ನಿ ಆಗಿರ್ಲಿ ಅಂಡ್ ಚಾನೆಲ್ ಆಗಿರ್ಲಿ ಅಥವಾ ಫ್ಯಾನ್ಸ್ ಫ್ಯಾಮಿಲಿ ಎಲ್ಲ ಕಡೆಯಿಂದನೂ ಪ್ರೆಷರ್ ಇತ್ತು. ಪ್ರತಿಯೊಬ್ರು ಕಾಲ್ ಮಾಡ್ತಾನೆ ಇದ್ರು. ಬಟ್ ನನ್ಗೆಲ್ಲೋ ಒಂದ್ ಕಡೆ ನಂಬಿಕೆ ಇದ್ದಿದ್ದೇನು ಅಂದ್ರೆ ಅಲ್ಲಿ ಮನು ಮಾತ್ರ ಆಕ್ಟ್ ಮಾಡಿರೋದಲ್ಲ, ನಾನು ಕೂಡ ಒಬ್ಳು ನಟಿ ಅಂಡ್ ಇಷ್ಟು ಜನ ಕಲಾವಿದರಿದ್ದಾರೆ. ಅವ್ರನ್ನೆಲ್ಲರನ್ನೂ ಹಾಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್, ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇದೇನು ಎಫೆಕ್ಟ್ ಆಗ್ಬಾರ್ದು ಅಂತಾನೆ ಧೈರ್ಯವಾಗಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ ನನ್ಗೂ ತುಂಬಾ ಟೆನ್ಷನ್ ಇತ್ತು. ಯಾಕಂದ್ರೆ ಒಂದ್ ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೆ ಹೀಗಾಯ್ತು ಅಂತ ತುಂಬಾ ಕಡೆಯಿಂದ ಏನೇನೋ ಮಾತಾಡ್ಬಿಟ್ರು. ಅಯ್ಯೋ ಹೋಗಿ ಇಂಥ ಸಿನಿಮಾ ಮಾಡಿದೆ ಅದು ಇದು ಅಂತ. ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗ್ ಗೊತ್ತಿತ್ತು ಅಂಡ್ ನನಗ್ ಗೊತ್ತಿತ್ತು. ಯಾಕಂದ್ರೆ ಪ್ರತಿಯೊಬ್ರು ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ ಅಂತ. ಹಾಗಾಗಿ ನಾನೇ ಧೈರ್ಯ ತಗೊಂಡೆ. ಇವಾಗ ನನ್ನ ತಾಯಿ ಸಹ ಬಂದಿದ್ದಾರೆ, ಅವ್ರಿಗೂ ತುಂಬಾ ಟೆನ್ಷನ್ ಆಗಿತ್ತು. ಅಯ್ಯೋ ಹೀಗಾಗ್ಬಿಡ್ತಲ್ಲ, ಯಾರು ಕೇಳಿದ್ರೆ ಏನು ಆನ್ಸರ್ ಮಾಡೋದು ಅಂತ. ಬಟ್ ನಾನು ಸೈಲೆಂಟ್ ಆಗಿದ್ದೆ. ನಾನು ಯಾರ ಹತ್ರ ಏನು ಮಾತಾಡ್ತಿರ್ಲಿಲ್ಲ, ಯಾರ ಕಾಲು ಪಿಕ್ ಮಾಡ್ತಾ ಇರ್ಲಿಲ್ಲ. ಡೈರೆಕ್ಟರ್ ಹತ್ರ ಮಾತಾಡಿದೆ, ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಸರ್ ಹಿಂಗಾಗಿದೆ, ಏನ್ ಕತೆ ಅಂತ. ಅವ್ರು ಇಷ್ಟೇ ಹೇಳಿದ್ರು, ಮೇಡಮ್ ಏನೂ ಆಗಲ್ಲ, ನಾಳೆ ರಿಲೀಸಿಗೆ ಹೋಗ್ತಾ ಇದ್ದೀವಿ, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ ಸಿನಿಮಾ ಅಂತ ಅನ್ಕೊಂಡು ಬನ್ನಿ ಅಂತ. ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ. ಬಟ್ ಅಲ್ಲಿ ನಾನು ಏನ್ ಹೇಳೋದು, ಅಲ್ಲಿ ಜನ ಬಂದಿದ್ ರೀತಿ ಆಗಿರ್ಲಿ, ಫಸ್ಟ್ ಡೇ ಹೌಸ್ಫುಲ್ ಆಯ್ತು, ಜನ ನೋಡೋಕ್ ಶುರು ಮಾಡಿದ್ರು. ಪ್ರತಿಯೊಂದು ಥಿಯೇಟರ್ ಹೋದಾಗ್ಲೂ ಒಳ್ಳೆ ರಿವ್ಯೂಸ್ ಬರೋಕ್ ಶುರು ಆಯ್ತು. ಅದೆಲ್ಲ ಒಂಥರ ಖುಷಿನೇ ಇತ್ತು. ಅದು ಇನ್ನೂ ನಮ್ನ ಏನ್ ಹೇಳೋದು, ಇನ್ನೂ ಎಲ್ಲಾ ಕಡೆ ಹೋಗೋಣ, ಇನ್ನೂ ಪ್ರಚಾರ ಮಾಡೋಣ ಅಂತಾನೆ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯ್ತು. ಅದು ಇನ್ನೂ ಎಫೆಕ್ಟ್ ಆಯ್ತು. ಯಾಕಂದ್ರೆ ನಾನು ಅಂತ ಬಂದ್ರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ. ಸೊ ನನ್ಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು, ಮೇಡಮ್ ನೀವು ಈ ತರ ಅಭಿಮಾನಿಯಾಗಿ ನೀವು ಇದನ್ನ ಹೇಗೆ ಸಹಿಸ್ಕೊಳ್ತೀರಿ, ಇದನ್ನ ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ, ಏನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಲ್ಲ. ಬಟ್ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಇದರಲ್ಲಿ ಮನೋ ಅವ್ರು ಮಾತ್ರ ಆಕ್ಟ್ ಮಾಡಿರೋದು, ನಾನು ಮಾಡಿದ್ದೀನಿ. ನಮಗೂ ಒಂದು ಲೈಫ್ ಇದೆ. ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಸಿನಿಮಾ ಮಾಡ್ಬೇಕು ಅಂದ್ರೆ ನಮಗೂ ಇರ್ಬೇಕಲ್ವ, ಓಕೆ ಇಂಥ ಸಿನಿಮಾ ಮಾಡಿದೀವಿ, ಇದನ್ನ ಜನ ನೋಡಿದ್ದಾರೆ ಅಂತ ನಮಗೂ ಅನಿಸ್ಬೇಕು. ಅಂಡ್ ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರು, ಯಾವುದೇ ಥಿಯೇಟರ್ಗೆ ಹೋದ್ರು ಯಾರು ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ. ಎಲ್ಲರೂ ತುಂಬಾ ಖುಷಿಯಿಂದ ನೋಡಿದೀವಿ. ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿದೀವಿ, ಇನ್ನೊಂದ್ಸರಿ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮನೋ ಅವ್ರು ಏನಾದ್ರು ಹಾಗೇನಾದ್ರು ಮಾಡಿದ್ರೆ ಅದರಿಂದ ಈಗ ಅವ್ರೇನೋ ಮಾತಾಡಕ್ ಆಗಲ್ಲ. ಈ ಸ್ಟೇಜ್ ಅಲ್ಲಿ ನಾವಷ್ಟೇ ಇದ್ವಿ, ಅಂದ್ರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿದ್ವಿ, ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ವಿ. ಸೊ ನಮ್ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದ್ಯೋ, ನಮಗೂ ಸಹ ತುಂಬಾ ನೋವಾಗಿದೆ, ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳಾಗ. ಏನೂ ಮಾಡಕ್ಕಾಗಲ್ಲ. ಬಟ್ ಏನಾದ್ರೂ ಆ ಥರ ತಪ್ಪಾಗಿದ್ರೆ ವಿ ಆರ್ ರಿಯಲಿ ಸಾರಿ ಎಲ್ಲರಿಗೂ ಅಷ್ಟೇ. ಯಾರಿಗೆಲ್ಲ ಇದರಿಂದ ನೋವಾಗಿದೆ, ನಮ್ಮ ಶಿವಣ್ಣ ಆಗಿರ್ಲಿ, ಧ್ರುವ ಸರ್ ಆಗಿರ್ಲಿ, ನಮ್ಮ ಡಿ ಬಾಸ್ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಅಂಡ್ ಅವರ ಎಲ್ಲಾ ಫ್ಯಾನ್ಸ್ಗೂ ಹೇಳೋದಿಷ್ಟೇ, ರಿಯಲಿ ಸಾರಿ ಈ ತರ ನಿಮ್ಗೆ ಏನಾದ್ರೂ ನೋವಾಗಿದ್ರೆ. ಅಂಡ್ ಸಿನಿಮಾಗೆ ಇದು ಎಫೆಕ್ಟ್ ಆಗ್ಬಾರ್ದು ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ನಮ್ಮೆಲ್ಲರ ಎಫರ್ಟ್ಸ್ ಇದೆ, ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರ್ಲಿ. ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಕೂಡ ಪ್ರತಿಯೊಂದ್ ಕಡೆ ಹೋಗಿ ಬಂದ್ವಿ, ಪ್ರತಿಯೊಂದ್ ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ. ಇವತ್ತು ನಾನು ಚಾನಲ್ ಇವೆಂಟ್ ಹೋಗಿದ್ದೆ, ಅಲ್ಲೂ ಕೂಡ ಹೇಳಿದ್ದಿಷ್ಟೇ, ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಗಿದೆ ಅಂತ. ಅವ್ರು ಒಂದು ಮಾತು ಹೇಳಿದ್ರು, ನಮ್ಮ ಚಾನಲ್ ಹೆಡ್ ಬಂದ್ಬಿಟ್ಟು ಹೇಳಿದ್ರು, ಬೇರೆ ಹೀರೋಯಿನ್ ಆಗಿದ್ರೆ ಈ ಜಾಗದಲ್ಲಿ ಹೊಸದಾಗಿ ಎಂಟ್ರಿ ಆಗಿ ಈ ತರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಆಗ್ತಾ ಇದ್ರೋ ಗೊತ್ತಿಲ್ಲ, ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ. ಬಟ್ ನಾವು ಮೆಚ್ಚಲೇಬೇಕು, ನಮ್ಮ ಹೀರೋಯಿನ್ ಈ ತರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿ ಆಯ್ತು ಅಂತ. ಸೊ ಇಷ್ಟು ಸಾಕು ನನಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ, ಸರ್ ಆಗಿರ್ಲಿ, ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರು ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ. ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೇ. ಬಟ್ ಮಾತಾಡ್ಲೇಬೇಕು ಅಂತ ಎಷ್ಟೇ ಲೇಟ್ ಆದ್ರೂ ಅಲ್ಲನ್ನು ಜಗಳ ಮಾಡ್ಕೊಂಡು ಬಂದಿದ್ದೀನಿ, ಹೋಗ್ಲೇಬೇಕು, ಮಾತಾಡ್ಲೇಬೇಕು ಅಂತ. ಸೊ ಪ್ರತಿಯೊಬ್ರು ಯಾರ್ಯಾರಿಗೆ ಸಿನಿಮಾ ನೋಡಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳ್ಬೇಕು, ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಕನ್ನಡ ಸಿನಿಮಾ ಈ ತರ ತೆರೆ ಮೇಲೆ ಬಂದು ಜನ ಇಷ್ಟಪಡೋದು ತುಂಬಾ ಕಮ್ಮಿ. ಬಟ್ ಇವಾಗ ಎಲ್ಲರೂ ಇಷ್ಟಪಟ್ಟು
ನಮ್ಮ ಸಿನಿಮಾನ ಉಳಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಹೇಳಲೇಬೇಕು. ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ, ಕ್ಯಾಮ್ರಾಮನ್ಸ್ ಆಗಿರಲಿ, ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ, ಆದರೆ ನನಗೆ ಕಾಲ್ ಮಾಡಿ ಹೇಳಿದ್ದು ಇಷ್ಟೇ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಾವೆಲ್ಲರೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಿನಿಮಾ ನೋಡಿದ್ರಿ. ಇಂಥ ಒಂದು ಸಿನಿಮಾ ಬೆಳಿಬೇಕು. ಯಾಕಂದ್ರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊಳ್ತೀನಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬರ್ಬೇಕಾಗಿದ್ದು ತುಂಬಾ ಮುಖ್ಯ ಆಗಿತ್ತು. ಯಾಕಂದ್ರೆ ಇವಾಗ ತುಂಬಾ ಸಿನಿಮಾಗಳು ಬಂತು, ಯಾವುದು ನಮ್ಗೆ ಹೆಸರುಗಳು ಕೂಡ ನೆನಪಿರಲ್ಲ. ಬಟ್ ಇಂಥ ಒಂದು ಕಂಟೆಂಟ್, ಇಂಥ ಒಂದು ಸಿನಿಮಾ ಉಳಿಬೇಕು ಅಂತ ನಾನು ಅನ್ಕೊಳ್ತೀನಿ. ಕುಲದಲ್ಲಿ ಕೀಳು ಯಾವುದು ಅನ್ನೋಗ್ಲೇ ನಮ್ಗೆ ಅಣ್ಣವ್ರು ನೆನಪಾಗ್ತಾರೆ. ಸೊ ಇಂಥ ಟೈಟಲ್ ಸಿಕ್ಕಿದೆ, ಇಂಥ ಸಿನಿಮಾ ನಾವು ಉಳಿಸ್ಕೊಳ್ಳೋಣ. ಸೊ ಪ್ರತಿಯೊಬ್ಬರು ಪ್ರೇಕ್ಷಕರಾಗ್ಲಿ, ಅಭಿಮಾನಿಗಳಿಗಾಗ್ಲಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಇನ್ನು ಯಾರು ಸಿನಿಮಾ ನೋಡಿಲ್ಲ, ನೋಡಲೇಬೇಕು. ಅಂತ ಸಿನಿಮಾ ಇದು, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.